ಈ ಕೊತ್ವಾಲ ಯಾರು? ಈ ಕೊತ್ವಾಲ್ನ ದರ್ಶನ ಮಾಡಿದ ನಂತರವೇ ಯಾಕೆ ವಿಶ್ವನಾಥನ ದರ್ಶನ ಮಾಡಬೇಕು? ನೀವು ಕಾಶಿ ಯಾತ್ರೆಗೆ ಬರಬೇಕಾದ್ರೆ ಈ ಕೊತ್ವಾಲನ ಪರ್ಮಿಷನ್ ಇರಬೇಕು. ಈ ಕೊತ್ವಾಲ ನಿಮಗೆ ಅನುಗ್ರಹ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಕಾಶಿ ಯಾತ್ರೆ ಸಂಪನ್ನವೇಗೊಳ್ಳುವುದಿಲ್ಲ. ನೀವು ಕಾಶಿ ಯಾತ್ರೆಗೆ ಬರಬೇಕಾದ್ರೆ ಈ ಕೊತ್ವಾಲನ ಪರ್ಮಿಷನ್ ಇರಬೇಕು. ಈ ಕೊತ್ವಾಲ ನಿಮಗೆ ಅನುಗ್ರಹ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಕಾಶಿ ಯಾತ್ರೆ ಸಂಪನ್ನವೇಗೊಳ್ಳುವುದಿಲ್ಲ. ಈ ಕೊತ್ವಾಲ ಯಾರು? ಕೊತ್ವಾಲ ಇಲ್ಲಿರತಕ್ಕಂತಹ ನಾಗಸಾಧುಗಳ ಆರಾಧ್ಯ ದೈವ, ಸನ್ಯಾಸಿಗಳಿಗೆ ಪ್ರಿಯ ದೇವ, ಪ್ರಮುಖ ಸಂಪೂರ್ಣ ಕಾಶಿಯನ್ನು ಕಾಯತಕ್ಕಂತಹ ಸೇನಾಧಿಪತಿ. ಇಲ್ಲಿರತಕ್ಕಂತಹ ಪೊಲೀಸ್ ಕಮಿಷನರು ಕೂಡ ಈ ಕೊತ್ವಾಲ್ನ ಅನುಗ್ರಹವನ್ನು ಪಾಲನೆ ಮಾಡ್ತಾರೆ. ಈ ಕೊತ್ವಾಲ ಯಾರು? ಈ ಕೊತ್ವಾಲ್ನ ದರ್ಶನ ಮಾಡಿದ ನಂತರವೇ ಯಾಕೆ ವಿಶ್ವನಾಥನ ದರ್ಶನ ಮಾಡಬೇಕು? ನಾನು ನೇರವಾಗಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನನಗೆ ಕಾಶಿ ಯಾತ್ರೆಯ ಫಲ ಸಿಗೋದಿಲ್ವಾ? ಈ ಥರ ತುಂಬ ಜನಕ್ಕೆ ಅನುಮಾನ ಇರುತ್ತೆ. ಎಷ್ಟೋ ಜನಕ್ಕೆ ಕೊತ್ವಾಲ ಅಂದರೆ ಯಾರು ಅಂತಲೇ ಗೊತ್ತಿರೋದಿಲ್ಲ. ಶಿವನ ಶಕ್ತಿಯ ಮತ್ತೊಂದು ರೂಪವೇ ಕಾಲಭೈರವ. ಅವನನ್ನು ಇಲ್ಲಿಯ ಕಾಶಿಯ ಜನಗಳು ಕೊತ್ವಾಲ ಅಂತೇಳಿ ಒಂದು ಪ್ರೀತಿಯಿಂದ ಕರೆಯತಕ್ಕಂಥದ್ದು. ಈ ಕೊತ್ವಾಲ ಯಾಕೆ ಕಾಶಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ? ಈ ಕೊತ್ವಾಲ ಯಾವ ಸ್ವರೂಪವಾಗಿ ಈ ನಗರವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಇತಿಹಾಸವನ್ನು ನೋಡಿದ್ರೆ, ಒಂದು ದಿನ ವಿಷ್ಣು ಹಾಗೂ ಬ್ರಹ್ಮ ನಾನೇ ಶ್ರೇಷ್ಠ, ನಾನು ಸೃಷ್ಟಿಕರ್ತ, ನಾನು ಲಯಕರ್ತ ಅಂಥೇಳಿ ದೊಡ್ಡ ಜಗಳವನ್ನು ಮಾಡ್ತಿರ್ತಾರೆ. ದೇವಾನುದೇವತೆಗಳೇ ಬಂದರೂ ಆ ಜಗಳವನ್ನು ನಡೆಸೋಕೆ ಸಾಧ್ಯವೇ ಆಗ್ತಿರೋದಿಲ್ಲ. ಆ ಸಮಯಕ್ಕೆ ಮಹಾಶಿವ ಶಕ್ತಿಯ ಸ್ವರೂಪವಾಗಿ ಬಂದು ಇಬ್ಬರೂ ಕೂಡ ಒಂದು ಪಂಥಾವನ್ನು ನೀಡ್ತಾರೆ. ಯಾರು ನನ್ನ ಆದಿಯನ್ನ ಹಾಗೂ ಅಂತ್ಯವನ್ನ ನೋಡ್ತಾರೋ ಅಥವಾ ಮುಟ್ಟಿ ಬರ್ತಾರೋ ಅವರೇ ಜಯತ್ವಶಾಲಿಗಳು ಅಂತ ಬ್ರಹ್ಮ ನಿರ್ಧಾರ ಮಾಡಿ ಹೊಟ್ಟೋಗ್ಬಿಡ್ತಾನೆ ಆಕಾಶ ಮಾರ್ಗವಾಗಿ ಮೇಲಕ್ಕೆ. ವಿಷ್ಣು ಪಾತಾಳಕ್ಕೆ ಹೋಗ್ತಾನೆ. ವಿಷ್ಣು ಎಷ್ಟೇ ಪಾತಾಳಕ್ಕೆ ಹೋದ್ರೂ ಕೂಡ ಅಂತ್ಯ ಕಾಣಿಸೋದೇ ಇಲ್ಲ. ವಿಷ್ಣುವಿಗೆ ಅರಿವಾಗತ್ತೆ, ಸತ್ಯ ತಿಳಿದಿರುತ್ತೆ. ಶಿವನ ಬಳಿ ಬಂದು ಕ್ಷಮಾಪಣೆಯನ್ನು ಕೇಳ್ತಾನೆ. ಆದರೆ ಬ್ರಹ್ಮ ಅಹಂಕಾರದಿಂದ ಕೂಡಿರ್ತಾನೆ. ಆಗ ತಾನೇ ಕೇತಕಿ ಪುಷ್ಪ ಭೂಮಿಗೆ ಬೀಳ್ತಾ ಇರುತ್ತೆ. ಆ ಪುಷ್ಪವನ್ನ ಬ್ರಹ್ಮ ಕೇಳ್ಕೊಳ್ತಾನೆ, ಎಲೆ ಪುಷ್ಪವೇ, ನಾನು ಆ ಶಕ್ತಿಯ ಆದಿಯನ್ನ ಮುಟ್ಟಿದ್ದೇನೆ ಅಂತ ಶಿವನ ಬಳಿ ನೀನು ಸುಳ್ಳು ಹೇಳಬೇಕು ಅಂತ. ಆ ಪುಷ್ಪ ಆಯ್ತು ಅಂತ ಒಪ್ಕೊಂಡ್ಬಿಡತ್ತೆ. ಬ್ರಹ್ಮ ಬರ್ತಾನೆ ಅಹಂಕಾರದಿಂದ, ಶಿವನೇ, ನಾನು ಆ ಶಕ್ತಿಯ ಆದಿಯನ್ನ ನೋಡಿದ್ದೇನೆ, ಮುಟ್ಟಿದ್ದೇನೆ ಅಂತೇಳಿ ಅಸತ್ಯವನ್ನು ನೋಡ್ಬಿಡ್ತಾನೆ. ಈ ಮಾತಿಗೆ ಮಹಾಶಿವ ಕೆಂಡಾಮಂಡಲ ಹಾಕ್ಬಿಡ್ತಾನೆ. ಅವನ ಸ್ವರೂಪವಾಗಿ ಒಂದು ಶಕ್ತಿ ಉದ್ಭವ ಆಗತ್ತೆ, ಅದೇ ಕಾಲಭೈರವ. ಕಾಲಭೈರವ ತನ್ನ ಉಗಿರಿನಿಂದ ಬ್ರಹ್ಮನ 5ನೇ ತಲೆಯನ್ನ ಶಿರಚ್ಛೇದನ ಮಾಡ್ತಾನೆ. ಆದರೆ ಆ ತಲೆ ಕಾಲಭೈರವನ್ನ ಕೈಗೆ ಅಂಟ್ಕೊಂಡ್ಬಿಡುತ್ತೆ, ಕಪಾಲ. ಆ ಕಪಾಲವನ್ನು ಎಷ್ಟೇ ಅವನು ಕಷ್ಟಪಟ್ಟರೂ ಕೂಡ ಕಾಲಭೈರವ ಕೈಯಿಂದ ಜಾರೋದೇ ಇಲ್ಲ. ಬ್ರಹ್ಮನಿಗೆ ತಪ್ಪಿನ ಅರಿವಾಗತ್ತೆ. ಶಿವನ ಬಳಿ ಬಂದು ಕ್ಷಮಾಪಣೆಯನ್ನು ಕೇಳ್ತಾನೆ. ಆದರೆ ಕಾಲಭೈರವನಿಗೆ ಅಂಟಿರತಕ್ಕಂಥ ಬ್ರಾಹ್ಮಣಾತ್ಯ ದೋಷ, ಬ್ರಹ್ಮಾತ್ಯ ದೋಷ ನಿವಾರಣೆ ಆಗೋದಿಲ್ಲ. ತದನಂತರ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ. ಗಂಗೆಯಲ್ಲಿ ಸ್ನಾನ ಮಾಡಿ ಪಾರ್ವತಿ ಸ್ವರೂಪವಾದಂತಹ ಅನ್ನಪೂರ್ಣೇಶ್ವರಿ ಬಳಿ ಬೇಡ್ಕೊಳ್ತಾನೆ, ಎಲೆ ಜಗನ್ಮಾತೆಯೇ, ನನಗೆ ಅಂಟಿಕೊಂಡಿರತಕ್ಕಂತಹ ಬ್ರಹ್ಮಾತ್ಯ ದೋಷವನ್ನು ನಿವಾರಣೆ ಮಾಡಿಕೊಡು ಅಂತ ಬೇಡ್ಕೊಂಡಾಗ ಜಗನ್ಮಾತೆ ಆ ಕಾಲಭೈರವನ ಶಾಪವನ್ನು ವಿಮೋಚನೆ ಮಾಡ್ತಾನೆ. ಅಂದಿನಿಂದ ಕಾಲಭೈರವ ಕೊತ್ವಾಲನಾಗಿ ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ ಈ ಕಾಶಿಯನ್ನು ಸಂರಕ್ಷಣೆಯಿಂದ ನೋಡಿಕೊಳ್ಳತಕ್ಕಂಥದ್ದು. ಇದೇ ಉದ್ದೇಶ ಮಹಾಶಿವ ಕಾಲಭೈರವನಿಗೆ ಒಂದು ವರವನ್ನು ಕೊಟ್ಟಿದ್ದಾನೆ.
ಯಾರು ನನ್ನ ಕ್ಷೇತ್ರಕ್ಕೆ ಬರುತ್ತಾರೋ ಮೊದಲು ನಿನ್ನ ದರ್ಶನವನ್ನು ಮಾಡತಕ್ಕಂಥದ್ದು. ನೀನು ಅನುವು ಮಾಡಿಕೊಟ್ರೆ ಮಾತ್ರ ಅವರು ನನ್ನ ದರ್ಶನವನ್ನು ಮಾಡಬೇಕು. ಆಗಲೇ ಅವರಿಗೆ ಯಾತ್ರೆಯ ಫಲ ಲಭಿಸತಕ್ಕಂಥದ್ದು ಹಾಗೂ ಮುಕ್ತಿ ಲೋಕ ಲಭಿಸತಕ್ಕಂಥದ್ದು. ತಿಳಿದಿರಲಿ, ಕಾಲಭೈರವನ ಆಲಯ ತುಂಬ ಸೊಗಸಾಗಿದೆ. ಒಟ್ಟು ಇಲ್ಲಿ 9 ಕಾಲಭೈರವನ ದೇವಸ್ಥಾನವನ್ನು ನೋಡ್ತೇವೆ. ಪ್ರಮುಖವಾಗಿ ಆರಾಧನೆ ಮಾಡತಕ್ಕಂಥ ದೇವಸ್ಥಾನ ವಿಶ್ವನಾಥನ ದೇವಸ್ಥಾನದಿಂದ ಕಾಲಭೈರವನ ದೇವಸ್ಥಾನ 1 ಕಿಲೋಮೀಟರ್ ದೂರದಲ್ಲಿದೆ. ಈ ಕಾಲಭೈರವನಿಗೆ ವಿಶೇಷವಾಗಿ ಸೇಂದಿಯನ್ನ ನೈವೇದ್ಯವಾಗಿ ಕೊಡಲಾಗುತ್ತೆ. ಭಗವಂತನಿಗೆ ನಾನಾ ವಿಧವಾದ ಪುಷ್ಪಗಳಿಂದ ಅಲಂಕೃತವನ್ನು ಮಾಡಲಾಗಿದೆ. ನಾನು ಆ ದೇವಸ್ಥಾನಕ್ಕೆ ಮೊದಲು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತ, ನಾನು ಹಾಗೂ ನನ್ನ ಸಂಪೂರ್ಣ ತಂಡ ಈ ಕಾಶಿ ಕ್ಷೇತ್ರಕ್ಕೆ ಬರಲು ಅನುವು ಮಾಡಿಕೊಡು, ಹಾಗೂ ಇರತಕ್ಕಂಥ ಅಷ್ಟೂ ದಿವಸವೂ ಕೂಡ ರಕ್ಷಾ ಕವಚವಾಗಿದ್ದು ಆ ಯಾತ್ರೆಯ ಸಂಪೂರ್ಣ ಫಲವನ್ನು ನನಗೆ ಕರುಣಿಸಿಕೊಡುವಂಥ ಪ್ರಾರ್ಥನೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಈ ರಕ್ಷಾ ಕವಚವನ್ನು ಕಟ್ಟಿಸಿಕೊಟ್ಟಿದ್ದೇನೆ. ಈ ಕಪ್ಪು ದಾರವನ್ನು ರಕ್ಷಾ ಕವಚ ಅಂತ ಕರಿತೇವೆ. ಇದು ಕಾಲಭೈರವನ ರಕ್ಷಾ ಕವಚ. ಯಾರು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ದೇವರ ನಮಸ್ಕಾರವನ್ನು ಮಾಡಿಕೊಂಡು ಈ ಕಪ್ಪು ದಾರವನ್ನು ಕಟ್ಟಿಸ್ಕೊಳ್ತಾರೋ ಅವರಿಗೆ ಕಾಲಭೈರವ ರಕ್ಷಾ ಕವಚವಾಗಿದ್ದು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು, ಸಮಸ್ಯೆಗಳು ನಿಮ್ಮ ಬಳಿ ಸುಳಿಯಲು ಭಗವಂತ ಬಿಡೋದೇ ಇಲ್ಲ, ನಿಮ್ಮನ್ನ ರಕ್ಷಣೆಯಾಗಿ ಕಾಯ್ತಾನೆ ಅಂತೇಳಿ. ಪುರಾಣದ ಪ್ರಕಾರ ಮರಣ ಹೊಂದಿದ ನಂತರ ನಮಗೆ ಭೈರವ ದಂಡನೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಾರು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಅಲ್ಲಿ ಬೆತ್ತದಿಂದ ಒಡಿಸಿಕೊಳ್ಳುತ್ತಾರೋ ಅವರು ಈ ದಂಡನೆಯಿಂದ ಮುಕ್ತಿ ಹೊಂದಬಹುದು ಅಂತ. ಎಷ್ಟು ಸೊಗಸಾಗಿದೆ. ಅದಕ್ಕಾಗಿಯೇ ಕಾಲಭೈರವ ಯಾತ್ರಿಗರ ಸಂಪೂರ್ಣ ಕರ್ಮವನ್ನು ಕಳೆಯೋದಕ್ಕೆ, ಕ್ಷೇತ್ರವನ್ನು ರಕ್ಷಣೆ ಮಾಡೋದಕ್ಕೆ ಅಲ್ಲಿ ನೆಲೆಸಿರತಕ್ಕಂಥದ್ದು. ತುಂಬ ಜನಕ್ಕೆ ಯಂತ್ರ, ಮಂತ್ರ, ದೃಷ್ಟಿದೋಷ, ಶತ್ರುವಿನ ಬಾಧೆ ಅಂತ ನಾನಾ ರೀತಿಯ ಬಾಧೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಪ್ರತಿನಿತ್ಯವೂ ಕೂಡ ಯಾರು ಮನೆಯಲ್ಲಿ ಓಂ ಕಾಲಭೈರವಾಯ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪವನ್ನು ಮಾಡ್ತಾರೋ ಅವರ ಮನೆ ಸುಭಿಷ್ಟದಿಂದಿರುತ್ತೆ. ಪ್ರಮುಖ ಕಾಲಭೈರವನ ಅನುಗ್ರಹದಿಂದ ಅವರೆಲ್ಲರ ಶತ್ರು ಬಾಧೆ ದೂರವಾಗುತ್ತೆ. ತಿಳಿದಿರಲಿ, ರಾಜಕಾರಣಿಯಾಗಿರ್ಬೋದು, ಅರಸನೇ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಪುರೋಹಿತರೇ ಆಗಿರ್ಬೋದು, ಪ್ರವಾಸಿಗರೇ ಆಗಿರ್ಬೋದು, ಕಾಶಿಗೆ ಬರಬೇಕಾದ್ರೆ ಕಾಲಭೈರವನ ಅಪ್ಪಣೆ ಪಡೆದೇ ಬರತಕ್ಕಂಥದ್ದು. ಅಪ್ಪಣೆ ಇಲ್ಲದೆ ಕಾಶಿ ಯಾತ್ರೆಯನ್ನು ಸಂಪನ್ನಗೊಳಿಸಲು ಸಾಧ್ಯವೇ ಇಲ್ಲ. ಹಾಗೆಯೇ ಒಂದು ದಿನ ಆದಿಶಂಕರಾಚಾರ್ಯರು ಗಂಗೆಯ ದಡದಲ್ಲಿ ತಮ್ಮ ಸ್ಥಾನ ಸಂಧ್ಯಾವಂದನೆಯಲ್ಲಿ ಮುಗಿಸ್ಕೊಂಡು ನಡೆದುಕೊಂಡು ಹೋಗ್ಬೇಕಾದ್ರೆ ಕಾಲಭೈರವರು ಅಡ್ಡಕ್ಕೆ ಬಂದ್ಬಿಡ್ತಾರೆ. ಅಡ್ಡಕ್ಕೆ ಬಂದಾಗ ಶಂಕರಾಚಾರ್ಯರು ಕೇಳ್ತಾರೆ, ಪಕ್ಕಕ್ಕೆ ಸರಿಯಪ್ಪ ಅಂತ. ಆಗ ಕಾಲಭೈರವರು ಕೊಡತಕ್ಕಂಥ ಉತ್ತರ ಶಂಕರಾಚಾರ್ಯನೇ ದಿಗ್ಭ್ರಾಂತರಾಗಿ ಮಾಡಿಬಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರೆ. ಅವರು ಕೇಳತಕ್ಕಂಥ ಪ್ರಶ್ನೆಗೆ ಇಂಥ ಉತ್ತರವನ್ನು ಶಂಕರಾಚಾರ್ಯರು ಕೂಡ ಅಪೇಕ್ಷೆ ಮಾಡಿರುವುದಿಲ್ಲ. ಕಾಲಭೈರವರು ಹೇಳ್ತಾರೆ, ನೀವು ಕೇಳಿದಂತಹ ಪ್ರಶ್ನೆ ನನ್ನ ದೇಹಕ್ಕ ಅಥವಾ ಆತ್ಮಕ್ಕ ಅಂತ. ಈ ಉತ್ತರ ಬಂದೊಡನೆ ಶಂಕರಾಚಾರ್ಯರಿಗೆ ಅರಿವಾಗತ್ತೆ ಇವರು ಬ್ರಹ್ಮಜ್ಞಾನಿಗಳು ಅಂತ. ತಕ್ಷಣವೇ ನಿಂತ ಸ್ಥಳದಲ್ಲೇ ಕಾಲಭೈರವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿಬಿಡ್ತಾರೆ. ಕಾಲಭೈರವರು ಎಲ್ಲವೂ ಕೂಡ ಅನುಗ್ರಹವಾಗಲಿ ಅಂತ ಒಂದು ಅನುಗ್ರಹ ಮಾಡಿಕೊಟ್ಟು ಗರ್ಭಗುಡಿಯಲ್ಲಿ ಐಕ್ಯರಾಗ್ತಾರೆ ಅಂಥೇಳಿ ಮತ್ತೊಂದು ಇತಿಹಾಸವನ್ನು ಹೇಳಲಾಗುತ್ತೆ. ಯಾರು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಕಾಲಭೈರವನ ಅಷ್ಟಕವನ್ನು ಕೇಳಿಸ್ಕೊಳ್ತಿರೋ, ಕಾಲಭೈರವನ ಆರಾಧನೆ ಮಾಡ್ತಿರೋ, ಖಂಡಿತ ಆ ಕಾಲಭೈರವ ನಿಮ್ಮೆಲ್ಲ ಶತ್ರುಬಾಧೆಗಳನ್ನು ದೂರ ಮಾಡಿಕೊಟ್ಟು ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ತಾನೆ. ಹಾಗೆಯೇ ಯಾರು ಕಾಲಭೈರವನ ದೇವಸ್ಥಾನವನ್ನು ದರ್ಶನ ಮಾಡ್ತಿರೋ ಹಾಗೂ ಕಾಶಿ ಕ್ಷೇತ್ರಕ್ಕೆ ಬರ್ತಿರೋ, ಮಧ್ಯರಾತ್ರಿ ಸರಿಸುಮಾರು 1ರಿಂದ 1:30 ಆಗತಕ್ಕಂತಹ ಕಾಲಭೈರವನ ಶಯನಾರ್ಥಿಗೆ ಯಾರೂ ಕೂಡ ಮಿಸ್ ಮಾಡದೆ ಹೋಗಿ ರೋಮಾಂಚನವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಬೋದು.
ನಿಮ್ಮಲ್ಲಿರತಕ್ಕಂತಹ ಧನಾತ್ಮಕ ಶಕ್ತಿ ಆ ಸಮಯದಲ್ಲಿ ಜಾಗೃತಗೊಳ್ಳುತ್ತೆ. ಎಂಥ ಶಯನಾರ್ಥಿ ಇದು. ಭಕ್ತಿಯಲ್ಲಿ ಮುಳುಗು ಹೋಗಿರ್ತೀರ, ನಿಮ್ಮಲ್ಲಿರತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಲ್ಲಿ ಕಳೆದು ಹೋಗುತ್ತೆ, ಧನಾತ್ಮಕ ಶಕ್ತಿ ವೃದ್ಧಿ ಆಗತ್ತೆ. ಮಿಸ್ ಮಾಡ್ಕೊಳ್ಬೇಡಿ. ಸರಿಸುಮಾರು 1-1.5 ಆಗತಕ್ಕಂಥ ಶಯನಾರ್ಥಿಯಲ್ಲಿ ಭಾಗವಹಿಸಿ. ಖಂಡಿತವಾಗ್ಲೂ ಆ ಕಾಲಭೈರವ ನಿಮಗೆಲ್ಲ ರೀತಿಯ ಅನುಗ್ರಹವನ್ನು ಮಾಡಿಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಕಾಶಿ ಕ್ಷೇತ್ರದ ಮತ್ತೊಂದು ದೇವಸ್ಥಾನ ಹಾಗೂ ಅದರ ಇತಿಹಾಸವನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಸಂಚಿಕೆ ಇಷ್ಟವಾಗಿದ್ರೆ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಜ್ಞಾನವನ್ನ ಹಂಚಿಕೊಳ್ಳೋದು ಕೂಡ ಒಂದು ಧರ್ಮ. ಕಾಲಭೈರವನ ಕಾಶಿ ಕ್ಷೇತ್ರದ ಮಹಿಮೆಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚುವ ಮುಖಾಂತರ ಆ ಕಾಲಭೈರವ ಅನುಗ್ರಹವನ್ನ ನೀವು ಹಾಗೂ ನಿಮ್ಮ ಕುಟುಂಬ ಪಡೆದುಕೊಳ್ಳಿ ಅಂತೇಳಿ ಆಶಿಸ್ತೇನೆ. ಶುಭಮಸ್ತು. ಕಾಶಿಗೆ ಬಂದಾಗ ತುಂಬ ಜನ ಈ ತಪ್ಪನ್ನು ಮಾಡಿಬಿಡ್ತಾರೆ. ಯಾವ ದೇವರನ್ನ ಆರಾಧನೆ ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತವಾಗತ್ತೆ ತುಂಬ ಜನ ಗೊತ್ತೇ ಇರೋದಿಲ್ಲ. ಯಾಕೆ ಈ ಗಣಪತಿಯನ್ನೇ ಆರಾಧನೆ ಮಾಡಬೇಕು, ಅದರಲ್ಲೇ ಮೊದಲನೇದಾಗಿ ಯಾಕೆ ದುಂಡಿರಾಜ ಗಣಪತಿಯನ್ನ ಅನುಗ್ರಹ ಪಡ್ಕೊಳ್ಬೇಕು? ಸಾಕ್ಷಾತ್ ಶಿವನು ಕೂಡ ಇಲ್ಲಿ ಬಂದು ಅಧಿಕಾರವನ್ನ ನಡೆಸ್ಕೊಡಕ್ಕೆ ಸಾಧ್ಯವೇ ಆಗ್ತಿಲ್ಲ. ನನ್ನ ದರ್ಶನಕ್ಕೆ ಬಂದ್ರೆ ಈ ಯಾತ್ರೆಯ ಫಲ ಅವರಿಗೆ ಅಷ್ಟು ಸಲ್ಲೋದಿಲ್ಲ.